ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಪ್ರವಾದಿ ಯೆಶಾಯನ ಗ್ರಂಥ ಅಧ್ಯಾಯ 28 ವಚನ 22ರಲ್ಲಿ ದೇವರ ವಾಕ್ಯ ಹೇಳ್ತದೆ, ಆದ ಕಾರಣ ನಿಮ್ಮ ಬಂಧನಗಳು ಇನ್ನೂ ಬಿಗಿಯಾಗದಂತೆ ಧರ್ಮ ನಿಂದನೆಯನ್ನು ಬಿಟ್ಟು ಬಿಡಿ, ಇಡೀ ನಾಡೇ ನಾಶವಾಗಲಿ ಎಂದ ಸರ್ವೇಶ್ವರ ಸ್ವಾಮಿಯ ತೀರ್ಪನ್ನ ನಾನು ಕೇಳಿದ್ದೇನೆ ಎಂಬುದಾಗಿ ಪ್ರವಾದಿ ಯೆಶಾಯ ಹೇಳ್ತಾನೆ. ಹೌದು ಪ್ರಿಯರೇ, ನಾವು ಮಾಡುವಂಥ ಕಾರ್ಯಗಳಲ್ಲಿ ನಾವು ಪ್ರೀತಿಯನ್ನು ಹುಡುಕೋಣ. ಪರನಿಂದನೆ, ಪರದೂಷಣೆ, ಪರ ಧರ್ಮದ ನಿಂದನೆ ಇದೆಲ್ಲವನ್ನ ತೊರೆದು ನಾವು ಕ್ರಿಸ್ತನಿಗಾಗಿ ಜೀವಿಸುವಂಥ ಮಕ್ಕಳಾಗಿದ್ದರೆ ಮಾಡುವಂಥ ಕಾರ್ಯಗಳಿಗೆ ನಾವು ಪ್ರೋತ್ಸಾಹವನ್ನು ಕೊಡೋಣ, ಅವರನ್ನು ಮೇಲೆ ಕೆತ್ತುವಂಥ ಕಾರ್ಯಗಳನ್ನು ಮಾಡೋಣ. ಅದರಿಂದ ತೀರ್ಪು ಮಾಡುವಂಥದ್ದು, ನಿಮ್ಮ ಧರ್ಮಸಭೆ ಸರಿ ಇಲ್ಲ, ಕಥೋಲಿಕ ಧರ್ಮಸಭೆಯವರು ಸ್ವರ್ಗ ಸೇರಲ್ಲ, ಅವರಿಗೆ ನರಕ, ಮಾತೆ ಮರಿಯಳ ಹಿಂದೆ ಓಡ್ತಾರೆ, ಈ ಕಾರ್ಯಗಳೆಲ್ಲ ಬೇಡವಾದಂಥ ಕಾರ್ಯಗಳು. ನೀವು ಸತ್ಯವನ್ನು ಅರಿತುಕೊಳ್ಳಿರಿ, ಸತ್ಯವು ನಿಮಗೊಂದು ದಿನ ಬಿಡುಗಡೆಯನ್ನು ಕೊಡುತ್ತದೆ. ಹೌದು ಪ್ರಿಯರೇ, ನಾವು ಮಾತೆ ಮರಿಯಳನ್ನ ಆರಾಧನೆ ಮಾಡ್ತಿಲ್ಲ, ಬದಲಾಗಿ ಆಕೆ ದೇವರ ತಾಯಿ ಎಂಬ ವಿಶ್ವಾಸವನ್ನ, ಗೌರವವನ್ನ ಆಕೆಗೆ ಸಲ್ಲಿಸುತ್ತಾ ಅದಕ್ಕೆ ಮಧ್ಯಸ್ಥಿಕೆಯಲ್ಲಿ ಹೇಗೆ ಪರರು ನಮಗಾಗಿ ಪ್ರಾರ್ಥಿಸಿರಿ ಎಂದು ಕೇಳಿಕೊಳ್ಳುತ್ತಾರೋ ಹಾಗೆ ನಾವು ಆ ತಾಯಿಯ ಮಧ್ಯಸ್ಥಿಕೆಯಲ್ಲಿ ಅಮ್ಮ ನಮಗಾಗಿ ಪ್ರಾರ್ಥಿಸಿರಿ ಎಂದು ಕೇಳಿಕೊಳ್ಳುವಂಥ ಕಾರ್ಯಗಳನ್ನು ಮಾತ್ರವೇ ನಾವು ಮಾಡುತ್ತಿರುವಂಥದ್ದು. ಆದ್ದರಿಂದ ತೀರ್ಪು ಕೊಡುವ ವ್ಯಕ್ತಿ ನೀನು ಯಾರೇ ಆಗಿರು, ಅದನ್ನು ನೀನು ನಿನಗಾಗಿಯೇ ಅದನ್ನು ಬರಮಾಡಿಕೊಳ್ಳುತ್ತಿದೆಯಾ